ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾರ್. RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುವಂಥದ್ದು, ರಾಷ್ಟ್ರ ರಾಜಧಾನಿಯ ಹುಡುಗರು ನಮ್ಮ ಬೆಂಗಳೂರಿಗೆ ಬಂದು ನಮ್ಮವರನ್ನೇ ಸೋಲಿಸಿದ್ರು. ಇದೀಗ ನಮ್ಮ ಬೆಂಗಳೂರು ಹುಡುಗರು ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ತವರಿನ ಅಂಗಳದಲ್ಲಿ ತನ್ನ ಪಂದ್ಯವನ್ನು ಆಡ್ತಾ ಇದೆ. ಈಗಾಗಲೇ RCB ತನ್ನ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ತವರಿನ ಆಚೆಗಿನ ಎಲ್ಲ ಪಂದ್ಯಗಳನ್ನ ಕೂಡ ಗೆದ್ದುಕೊಂಡಿದೆ ಮತ್ತು ತವರಲ್ಲಿ ಮೊನ್ನೆ ಕೂಡ ಶುಭಾರಂಭವನ್ನು ಮಾಡಿದೆ. ಈ ಒಂದು ಪಂದ್ಯ ತುಂಬಾ ಹೈ ವೋಲ್ಟೇಜ್ ಆಗಿರುವಂಥದ್ದು. ಯಾಕಂತಂದ್ರೆ ನಮ್ಮವರನ್ನ ಸೋಲಿಸಿದ್ದಾರೆ. ಹಾಗಾಗಿ ಇವತ್ತು RCB ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅವರ ಅಂಗಳದಲ್ಲಿ ಆಡ್ತಾ ಇದೆ. ಹಾಗಾಗಿ ಒಂದು ಹೈ ವೋಲ್ಟೇಜ್ ಪಂದ್ಯ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈ ಒಂದು ಪಂದ್ಯ ಹೇಗಿರಲಿದೆ ಎನ್ನುವುದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವರನ್ನು ಮಾತಾಡಿಸೋಣ. ಡೆಲ್ಲಿ ಮತ್ತು RCB ಪಂದ್ಯ ಹೇಗಿರಲಿದೆ, ಏನೆಲ್ಲ ಬದಲಾವಣೆ ಇರಲಿದೆ ಮತ್ತು ಡೆಲ್ಲಿ ಪಿಚ್ ಯಾವ ರೀತಿ ಇರಲಿದೆ, ಡೆಲ್ಲಿ ತಂಡದ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಏನು, ಎಲ್ಲದರ ಬಗ್ಗೆ ಮಾತಾಡ್ಕೊಂಡು ಬರೋಣ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ನಾವೀಗಾಗಲೇ ಹಲವು ಮ್ಯಾಚ್ಗಳ ಬಗ್ಗೆ ಪ್ರೆಡಿಕ್ಟ್ ಮಾಡಿದ್ದೀವಿ. ತುಂಬ ಪಂದ್ಯಗಳ ಫಲಿತಾಂಶವು ಕೂಡ ನಾವು ಅಂದುಕೊಂಡಂತೆ ಆಗಿರುವಂಥದ್ದು. ಈ ಒಂದು ಪಂದ್ಯವು ಕೂಡ ತುಂಬ ಹೈ ವೋಲ್ಟೇಜ್ ಇರುವಂಥದ್ದು, DC ಮತ್ತು RCB ಪಂದ್ಯದ್ದು. ಇದು ಹೇಗಿರಲಿದೆ ಮ್ಯಾಚ್ ಅಂತ? ಇದು RCB ಪಾಲಿಗೆ ಪ್ರತಿಷ್ಠೆ ಮ್ಯಾಚ್ ಅಂತ ನಾನು ಬಯಸ್ತೀನಿ. ಯಾಕಂದರೆ ಲಾಸ್ಟ್ ಮ್ಯಾಚ್ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ RCBನ ಸೋಲಿಸಿದ್ರು. ಸೊ ಹಾಗಾಗಿ ಆ RCB ತಂಡ ಈಗ ಸೇಡು ತೀರಿಸ್ಕೊಳ್ಳೋಕ್ಕೆ ಎದುರು ನೋಡ್ತಾ ಇದ್ದಾರೆ. ಡೆಲ್ಲಿ ಗ್ರೌಂಡು ಅದು ವಿರಾಟ್ ಕೊಹ್ಲಿಗೆ ಲೋಕಲ್, ಅದು ಒಂದು ಹೋಮ್ ಗ್ರೌಂಡ್. ಅದು ಆ್ಯಕ್ಚುಲಿ ಅವ್ರಿಗೆ ಅದು ಸಾಕಷ್ಟು ಕ್ರಿಕೆಟ್ ಆಡಿ ಬೆಳೆದಿರ್ತಕ್ಕಂಥ ಗ್ರೌಂಡ್. ಅದು ವಿರಾಟ್ ಕೊಹ್ಲಿಗೂ ಒಂದು ಫೇವ್ರೇಟ್ ಗ್ರೌಂಡ್ ಅಂತಲೇ ನಾವು ಹೇಳ್ಬೋದು. ಸೊ ನೋಡಬೇಕು, ಈ ಎಲ್ಲ ಅಂಶಗಳು ನಾವು ನೋಡಿದಾಗ ಈ ಮ್ಯಾಚ್ ಒಂದು ತುಂಬ ಕ್ಯೂರಿಯಾಸಿಟಿ ಇರುತ್ತೆ. RCB ತಂಡ ಸೇಡ್ ತೀರಿಸ್ಕೊಳ್ಳೇಬೇಕು ಡೆಲ್ಲಿ ವಿರುದ್ಧ. ಯಾಕಂದರೆ ತವರು ಮೈದಾನದಲ್ಲಿ ಸೋತಿದ್ದಾರೆ. ಸೊ ಎರಡೂ ಟೀಮ್ಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಟೀಮಲ್ಲೂ ಕೂಡ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ, ಜೊತೆಗೆ ಒಳ್ಳೆ ಫಾಸ್ಟ್ ಬೌಲರ್ಸ್ ಕೂಡ ಇದ್ದಾರೆ. RCB ತಂಡದಲ್ಲೂ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ, ಬೌಲಿಂಗಲ್ಲೂ ಆಗ್ಬೋದು, ಬ್ಯಾಟಿಂಗಲ್ಲೂ ಆಗ್ಬೋದು. ಸೊ ಎರಡೂ ಟೀಮ್ಸ್ ನಾವು ನೋಡಿದಾಗ ಈಕ್ವಲ್ ಆಗಿದೆ. ಈ ಟೂರ್ನಮೆಂಟಲ್ಲಿ ಎರಡೂ ಕೂಡ ಒಳ್ಳೆ ಫಾರ್ಮಲ್ಲಿದೆ. ಸೊ ಟಾಪ್ 4 ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ 4ರಲ್ಲಿ ಎರಡೂ ತಂಡಗಳಿದೆ. ಸೊ ಹೀಗಾಗಿ ಎರಡನೇ ಸ್ಥಾನಕ್ಕೆ ಎರಡೂ ತಂಡಗಳು ನಾಳೆ ಪೈಪೋಟಿ ನಡೆಸ್ತವೆ ಅಂತ ನಾವು ಇಲ್ಲಿ ಹೇಳ್ಬೋದು. ಎಸ್, RCB ಈಗಾಗಲೇ ರಮೇಶ್ ಅವರೇ ತವರಿನ ಆಚೆಗಿನ ಎಲ್ಲ ಪಂದ್ಯಗಳನ್ನ ಗೆದ್ದುಕೊಂಡಿದೆ. ಮೊನ್ನೆ ಹೋಮ್ ಗ್ರೌಂಡಲ್ಲೂ ಕೂಡ ತಮ್ಮ ಖಾತೆಯನ್ನು ತೆರೆದ್ರು. ತವರಿನ ಆಚೆಗಿನ ಪಂದ್ಯಗಳನ್ನು ಗೆದ್ದಿರುವಂತಹ ಒಂದು ಇವ್ರದ್ದು RCB ತಂಡಕ್ಕೆ ಈ ಪಂದ್ಯದಲ್ಲೂ ಗೆಲ್ತಾರಾ ಅಂತ ಹೇಳಿ? ಹೌದು, ಖಂಡಿತವಾಗ್ಲೂ ಈ ಮ್ಯಾಚಲ್ಲಿ ಕೂಡ RCB ತಂಡನ ಗೆಲ್ಲುವ ನೆಚ್ಚಿನ ತಂಡ ಅಂತ ನಾವು ನೇರವಾಗಿ ಹೇಳ್ಬೋದು. ಯಾಕಂತಂದರೆ ಹೋಮ್ ಗ್ರೌಂಡ್ ಬಿಟ್ಟು ಹೊರಗಡೆ ಎಷ್ಟು ಮ್ಯಾಚ್ ಆಡಿದ್ರು RCB ತಂಡ ಎಲ್ಲ ಮ್ಯಾಚನ್ನು ಕೂಡ ಗೆದ್ಕೊಂಡಿದ್ದಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಹೋಮ್ ಗ್ರೌಂಡಲ್ಲಿ ನೀವು ಅದೇ ಹೋಮ್ ಗ್ರೌಂಡಲ್ಲಿ ಅಷ್ಟೊಂದು ಮ್ಯಾಚ್ ಗೆದ್ದಿದ್ರೆ ಸೊ ಇದು ಹೋಮ್ ಗ್ರೌಂಡಲ್ಲಿ ಗೆದ್ದರು ಅಂತ ನಾವು ಹೇಳ್ಬೋದಾಗಿತ್ತು. ಬಟ್ ಆದರೆ ಇಲ್ಲಿ ಅವೇ ಕಂಡೀಷನಲ್ಲಿ ಗೆದ್ದಿರೋದು. ಸೊ ಈಗ ಚೆನ್ನೈಲಿ ಒಂದು ಮ್ಯಾಚ್ ಆಡಿದರೆ ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಕೋಲ್ಕತ್ತಾದಲ್ಲಿ ಆಡಿದ್ದಾರೆ. ಅದು ಬಿಟ್ಟು ನೆಕ್ಸ್ಟ್ ಪಂಜಾಬಲ್ಲಿ ಆಡಿರ್ತಾರೆ. ಅದೇ ಥರ ಡಿಫ್ರೆಂಟ್ ಕಂಡೀಷನಲ್ಲಿ ಆಡಿ ಗೆದ್ದಿರ್ತಕ್ಕಂಥದ್ದು. ಸೊ ಹಾಗಾಗಿ RCB ತಂಡ ಒಂದು ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡೆ ನಾನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಾಳೆ ಕಣಕ್ಕಿಳಿತಾರೆ ಅಂತ ಹೇಳ್ಬೋದು. ಈ ಒಂದು ವಿಶ್ವಾಸನೂ ಕೂಡ RCB ತಂಡಕ್ಕೆ ಇದೆ. ಸೊ ಅವೇ ಮ್ಯಾಚಸ್ ಎಲ್ಲನೂ ಗೆದ್ಕೊಂಡಿದ್ದಾರೆ. ಸೊ ಈ ಒಂದು ಕಾನ್ಫಿಡೆಂಟಲ್ಲೇ ಡೆಲ್ಲಿ ವಿರುದ್ಧ ಕೂಡ RCB ಕಣಕ್ಕಿಳಿಯುತ್ತೆ. ನನಗೆ ಓವರಾಲ್ ಆಗಿ ನಾವು ನೋಡೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ RCB ತಂಡ ಈ ಮ್ಯಾಚ್ ಗೆದ್ದು ಖಂಡಿತವಾಗೂ ಸೇಡ್ ತೀರಿಸ್ಕೊಳ್ಳುತ್ತೆ ಅಂತ ನಾವು ಹೇಳ್ಬೋದು. ಎಸ್, RCB ಲಾಸ್ಟ್ ಮ್ಯಾಚಸ್ಗಳಲ್ಲಿ ಅಥವಾ ಒಂದು 2-3 ಮ್ಯಾಚಸ್ಗಳಲ್ಲಿ ನೋಡಿದರೆ ಶಪರ್ಡ್ ಅವ್ರನ್ನ ತಂದರು. ಒಂದು 2 ಮ್ಯಾಚ್ ಹಿಂದಿನ ಪಂದ್ಯದಲ್ಲಿ ಶಪರ್ಡ್ ಅವ್ರನ್ನ ತಂದರು. ಅವರು ಬೌಲಿಂಗ್ ಅಷ್ಟೇ ಮಾಡ್ಲಿಕ್ಕೆ ಶಕ್ತರಾಗಿದ್ದಾರೆ. ಅಂದರೆ ಬ್ಯಾಟಿಂಗ್ ಸಿಗ್ತಾ ಇಲ್ಲ ಇವರಿಗೆ ಅವ್ರ ಆಪರ್ಚುನಿಟಿ. ಅಥವಾ RCB ಏನಾದರೂ ಚೇಂಜಸ್ ಕಾಣ್ಬೋದಾ ಟೀಮಲ್ಲಿ? ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗಲ್ಲಿ ಏನಾದರೂ ತರ್ಬೋದಾ? ಇಲ್ಲ, ಇದು ನನ್ನ ಪ್ರಕಾರ ಏನು ಚೇಂಜಸ್ ಮಾಡಲ್ಲ. ಈಗ ವಿನ್ನಿಂಗ್ ಟೀಮ್ ಏನಿದೆ ಕಾಂಬಿನೇಷನ್ ಪ್ಲೇಯಿಂಗ್ 11 ಸೇಮ್ ಅದೇ ಪ್ಲೇಯಿಂಗ್ 11 ಅಲ್ಲೇ ತೊಗೊಂಡು ಹೋಗ್ತಾರೆ. ಯಾಕಂತಂದರೆ ಬೆಂಗಳೂರು ಕಂಡೀಷನ್ನು ಮತ್ತು ಡೆಲ್ಲಿ ಕಂಡೀಷನ್ ಎರಡೂ ಕೂಡ ಬ್ಯಾಟಿಂಗ್ ಟ್ರ್ಯಾಕೆ. ಸೊ ಅದರಲ್ಲಿ ಡೌಟೇ ಇಲ್ಲ. ಇದು ಕೂಡ 200+ ಹೊಡೆಯಂಥ ಗ್ರೌಂಡೇ ಚಿನ್ನಸ್ವಾಮಿ ಸ್ಟೇಡಿಯಮು. ಮತ್ತು ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲೂ ಕೂಡ 200 ಇದೆ ಸರಾಸರಿ, ಅಲ್ಲೂ ಕೂಡ ರನ್ ಟೀಮ್ ಮೊತ್ತ. ಸೊ ಹಾಗಾಗಿ ಏನು ಚೇಂಜಸ್ ಏನು ಮಾಡ್ಕೊಳ್ಳಲ್ಲ. ಸೇಮ್ ಇದೇ ಪ್ಲೇಯಿಂಗ್ 11 ಮೊನ್ನೆ ಯಾರು ಲಾಸ್ಟ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಯಾವ ಒಂದು ಪ್ಲೇಯಿಂಗ್ 11 ಆಡಿದ್ರು ಅದೇ ಒಂದು ಪ್ಲೇಯಿಂಗ್ 11 ಆಡ್ತಾರೆ. ಖಂಡಿತವಾಗ್ಲೂ ರಮಾರಿ ಶೆಫರ್ಡ್ ಅವ್ರನ್ನ ತಂದಿರೋದು ಒಳ್ಳೆಯ ಒಂದು ಕ್ರೂಷಿಯಲ್ ಟೈಮಲ್ಲಿ ಅವ್ರನ್ನ ಪ್ಲೇಯಿಂಗ್ 11 ತಂದಿರೋದು ನಿಜವಾಗ್ಲೂ ಒಂದು ಒಳ್ಳೆ ಡಿಸಿಷನ್ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ಲಿಯಾಮ್ ಲಿಂಗ್ಸ್ಟನ್ ಕಳೆದ ಪಂದ್ಯಗಳಲ್ಲಿ ವೈಫಲ್ಯತೆ ಅನುಭವಿಸಿದ್ದಾರೆ ಅವರು. ಸೊ ಹಾಗಾಗಿ ಒಂದು ರೈಟ್ ಟೈಮಲ್ಲಿ ರಮಾರಿ ಶೆಫರ್ಡ್ ಅವ್ರನ್ನ ತಂದಿರೋದು ತುಂಬ ಒಂದು ರೈಟ್ ಡಿಸಿಷನ್ನು. ಜೊತೆಗೆ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಬ್ಯಾಟಿಂಗ್ ವಿಕೆಟ್ ಆಗಿರೋದ್ರಿಂದ ಒಂದು ವೇಳೆ ಏನಾದರೂ ರೊಮಾರಿ ಶೆಫರ್ಡ್ಗೆ ಒಂದು 10-20 ಬಾಲ್ ಏನಾದ್ರು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವರು ಅಲ್ಲಿ ಕೂಡ ಚರ್ಚಿಸ್ತಾರೆ 4 6ಗಳು. ಒಂದು 10 ಬಾಲ್ 20-30 ರನ್ ಹೊಡೆದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ದೈತ್ಯ ಆಲ್ರೌಂಡ್ರ್ ಅವರು. ವೆಸ್ಟ್ ಇಂಡೀಸ್ ಪರ ಸಾಕಷ್ಟು ಮ್ಯಾಚ್ಗಳನ್ನು ಆಡಿರ್ತಾರೆ.
ಸೊ ಸಾಕಷ್ಟು ಸ್ಟ್ರೆಂತ್ ಇದೆ ಅವ್ರಿಗೆ, ಸುಮ್ಮನೆ ಮುಟ್ಟಿರೋ ಸಾಕು 6-4 ಹೊಡೆಯೋಂಥ ಕೆಪಾಸಿಟಿ ಅವ್ರಿಗೆ. ಪ್ಲೇಯರ್ಸ್ ಹೌದು. ಸೊ ಹಾಗಾಗಿ ಒಂದು ಒಳ್ಳೆ ಕಾಲ್ ಅದು ರೊಮ್ಮರ್ ರಿಷಬ್ ತೊಗೊಂಬಂತಿರೋದು. ಅವ್ರು ಲಾಸ್ಟ್ ಮ್ಯಾಚಲ್ಲೂ ಬೌಲಿಂಗಲ್ಲಿ ಒಂದು ವಿಕೆಟ್ ತೊಗೊಂಡ್ರು, ಕ್ರೂಷಿಯಲ್ ವಿಕೆಟ್ ತೊಗೊಂಡ್ರು. ಸೊ ಇವ್ರದ್ದು ಯಾರು ಶ್ರೇಯಸ್ ಅಯ್ಯರ್ ಅವರು ವಿಕೆಟ್ ತೊಗೊಂಡಿದ್ರು ಅವಾಗ. ಮತ್ತು ಮೊನ್ನೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧನೂ ಅವ್ರು ಆಡಿದರು. ಸೊ ಖಂಡಿತವಾಗ್ಲೂ ಒಂದು ನೋಡೋಣ, ಅದೇ ಪ್ಲೇಯಿಂಗಿಲ್ಲ ಅವ್ನು ಆಡ್ತಾರೆ, ಏನು ಚೇಂಜಸ್ ಮಾಡಲ್ಲ ಅಂತ ನನಗನ್ಸುತ್ತೆ. ಸೊ ನೋಡಬೇಕು ಅಲ್ಲಿ ಕಂಡೀಷನ್ಸ್ ಏನಾದರೂ ಚೇಂಜಸ್ ಏನಾದರೂ ಇದ್ದು ಏನಾದರೂ ಚೇಂಜಸ್ಸು ಮಾಡಬೇಕು ಅಂತ ಅನಿಸಿದರೆ ಮೋಸ್ಟ್ಲಿ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ತೊಗೊಬೋದು. ಅದು ಟೀಮ್ ಮ್ಯಾನೇಜ್ಮೆಂಟ್ ಡಿಪೆಂಡ್ ಆಗುತ್ತೆ, ಅದು ಅಲ್ಲಿ ಕಂಡೀಷನ್ ಮೇಲೆ ನಾವು ಅವಲಂಬನೆ ಆಗಿರುತ್ತೆ ಅದನ್ನು. ಓಕೆ, ನೆಕ್ಸ್ಟ್ ನೀವು ಸೀಸನ್ ಆರಂಭಕ್ಕೂ ಮುಂಚಿತವಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು ರಮೇಶ್ ಅವರೇ, DC ಈ ಬಾರಿ ಅಂಕಪಟ್ಟಿಯಲ್ಲಿ ಈ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾ ಇರುವಂತಹ ಪ್ರಶ್ನೆ ಇತ್ತು. ಯಾಕಂತಂದರೆ ಅಂತ ಹೇಳ್ಕೊಳ್ಳುವಂತಹ ಟೀಮ್ ಇಲ್ಲ. ವಿದೇಶಿ ಬ್ಯಾಟ್ಸ್ಮನ್ಗಳು ಅಥವಾ ಬೌಲರ್ಸ್ಗಳು ಪ್ಲೇಯರ್ಸ್ಗಳನ್ನ ನೋಡಿದರೆ ಅಂತ ಹೇಳ್ಕೊಂತಿರಲ್ಲ. ಪಾಪ್ ಡೂಪ್ಲೆಸಿಸ್ ಇದ್ದಾರೆ, ಅವ್ರು ತುಂಬ ಏಜ್ ಆಗ್ತಾ ಬಂತು, ಮೊದಲಿನ ಫಾರ್ಮ್ ಅವ್ರಿಗಿಲ್ಲ. ಮತ್ತು ಈ ಕಡೆ ಸ್ಟಬ್ಸ್ ಇದ್ದಾರೆ, ಸ್ಟಾರ್ಕ್ ಅವ್ರ ಬಾಲಿಂಗ್ ಅಂತ ಬಂದರೆ ಅದು ಓಕೆ ಇತ್ತು. ಬಟ್ ಅಂಥ ಸ್ಟ್ರೆಂತ್ ಟೀಮ್ ಇರಲಿಲ್ಲ. KL ರಾಹುಲ್ ಅವರಿದ್ದರು, ಅವ್ರನ್ನ ಬಿಟ್ಟರೆ ಉಳಿಕೆದವರೆಲ್ಲರೂ ಕೂಡ ಒಂದು ಯಂಗ್ ಪ್ಲೇಯರ್ಸ್ ಇರುವಂಥವ್ರು. ಹಾಗೆ ನೋಡಿದರೆ ಬೇರೆ ತಂಡದಲ್ಲಿ ಇನ್ನೂ ಚೆನ್ನಾಗಿರುವಂಥ ಸ್ಟ್ರಾಂಗ್ ಇದ್ದಾರೆ ನೋಡಿ. ಈಗ ಹೈದರಾಬಾದಲ್ಲಿ ನೋಡಿ ಇಶನ್ ಕಿಶನ್ ಅಂತ ಸ್ಟ್ರಾಂಗ್ ಪ್ಲೇಯರ್, ಟ್ರಾವಿಸ್ ಹೆಡ್ ಅವರಂಥ ಪ್ಲೇಯರ್ಸ್ ಇದ್ದಾರೆ, ಮತ್ತು ಪ್ಯಾಟ್ ಕಮಿನ್ಸ್ ಅವರಂಥ ಪ್ಲೇಯರ್ಸ್ ಇದ್ದಾರೆ, ಎಷ್ಟು ಉನಾದ್ ಕಟ್ ಇಂಥ ಚೆನ್ನಾಗಿರುವಂಥ ಪ್ಲೇಯರ್ಸ್ ಇರುವಂಥ ಟೀಮ್ ಈ ಬಾರಿ ಅಂಕಪಟ್ಟಿಯಲ್ಲಿ ತುಂಬ ಹಿನ್ನಡೆ ಇದೆ. CSKನೇ ಅಬ್ಸರ್ವ್ ಮಾಡಿ, ಕೊನೆಯ ಸ್ಥಾನದಲ್ಲಿ CSK ಇದೆ. CSKಗೆ ಅಂಥ ಪ್ಲೇಯರ್ಸ್ಗಳಿಗೆ ಕೊರತೆ ಇದೆಯಾ? ರವೀಂದ್ರ ಜಡೇಜಾ, ರಚಿನ್ ರವೀಂದ್ರ, ಶಿವಮ್ ದುಬೆ, MS ಧೋನಿ ಇಂತಹ ಘಟಾನುಘಟಿ ಪ್ಲೇಯರ್ಸ್ಗಳು ಇದ್ಕೊಂಡು ಇವತ್ತು ಅಂತಹ ಟೀಮ್ಗಳು ಹಿಂದೆ ಇದೆ. DC ಅಂತಹ ಹೇಳ್ಕೊಳ್ಳುವಂಥ ಪ್ಲೇಯರ್ಸ್ಗಳು ಇರಲಿಲ್ಲ, ಆದರೂ ಕೂಡ ಅಂಕಪಟ್ಟಿಯಲ್ಲಿ ಇವತ್ತು ಮೇಲಿನ ಸ್ಥಾನದಲ್ಲಿದೆ. ಏನು ಸ್ಟ್ರಾಟಜಿ DC ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ನಾವು ನೋಡಿದಾಗ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ನಾವು ನೋಡಿದಾಗ ಅಂತ ಒಂದು ಸ್ಟಾರ್ ಪ್ಲೇಯರ್ಸ್ ನಮ್ಗೆ ಇರಲಿಲ್ಲ. ಪಾಪ್ ಡುಪ್ಲೆಸಿಸ್ ಅವರು ಆಲ್ರೆಡಿ ಇಂಟರ್ನ್ಯಾಷನಲ್ ಕೆರಿಯರ್ ಮುಗಿಸಿದ್ದಾರೆ. ಸೊ ಜೊತೆಗೆ KL ರಾಹುಲ್ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್, ಅವರು ಒಬ್ಬರು ಬಿಟ್ಟರೆ ಬೇರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ನೀವು ನೋಡ್ಬೋದು ಅಂತ ಯಾರು ಹೇಳ್ಕೊಳ್ಳೋಂಥ ಸ್ಟಾರ್ ಪ್ಲೇಯರ್ಸ್ ಇಲ್ಲ. ಕರುಣ್ ನಾಯರ್ ಅವರು ಈಗ ಜಾನೆ ಕಮ್ಬ್ಯಾಕ್ ಮಾಡಿದ್ದಾರೆ, ಅವರು ಏನು ಅಷ್ಟೊಂದಿಲ್ಲ. ಮಜಾ ಎಲ್ಲ ಯುವ ಪ್ಲೇಯರ್ಸೇ, ಯಂಗ್ ಪ್ಲೇಯರ್ಸೇ ಇದ್ದಾರೆ. ಅಭಿಷೇಕ್ ಪೊರೆಲ್ ಆಗ್ಬೋದು, ಅವರೆಲ್ಲ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಆಡ್ತಾರಂಥ ಪ್ಲೇಯರು. ಅಭಿಷೇಕ್ ಪೊರೆಲ್ ಆಗ್ಬೋದು, ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಅವರು ಲಾಸ್ಟ್ ಸೀಸನ್ಲೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ಗೆ ತುಂಬ ಚೆನ್ನಾಗಿ ಆಡಿದ್ರು ಮಿಡ್ಲ್ ಆರ್ಡ್ರಲ್ಲಿ. ಅವ್ರಿಗೇನು ಕೊಟ್ಟಿದ್ರು ಒಂದು ಕ್ಯಾರೆಕ್ಟರ್, ಅದನ್ನ ಫುಲ್ಫಿಲ್ ಮಾಡಿದ್ರು ಲಾಸ್ಟ್ ಸೀಸನಲ್ಲಿ. ಸೊ ಅದಕ್ಕೆ ಅವ್ರು ನುಡ್ಸ್ಕೊಂಡಿದ್ದಾರೆ. ಜೊತೆಗೆ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾ ಇದ್ದಾರೆ ಈ ಸೀಸನಲ್ಲೂ ಕೂಡ. ಸಿಕ್ಕಿರ್ತಕ್ಕಂಥ ಅವಕಾಶಗಳಲ್ಲಿ ಅವರು ಕೂಡ ಸಮಯಕ್ಕೆ ತಕ್ಕಂತೆ ಆಟ ಆಡ್ತಾ ಇದ್ದಾರೆ ಟ್ರಿಸ್ಟನ್ ಸ್ಟಬ್ಸ್ ಅವರು. ಅದೊಂದು ಒಳ್ಳೆ ಕಾಲು. ಮತ್ತು ಅವ್ರ ಪಾಲಿಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ಓಪನರ್ ಜೇಕ್ ಮೆಗರ್ಗ್ ಅವ್ರು ಆಡ್ತಾ ಇಲ್ಲ. ಸೊ ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಲಾಸ್ಟ್ ಸೀಸನಲ್ಲಿ ನೋಡ್ಬೋದು ಸಖತ್ತು ಒಳ್ಳೆ ಸ್ಟಾರ್ಟ್ ತಂದು ಕೊಡ್ತಾಯಿದ್ರು. ಕಡಿಮೆ ಬಾಲ್ಗಳಲ್ಲಿ ಜಾಸ್ತಿ ರನ್ ಹೊಡೆದು ಸಾಕಷ್ಟು ಒಳ್ಳೆ ಸ್ಟಾರ್ಟ್ ತಂದು ಕೊಡ್ತಾಯಿದ್ರು. ಬಟ್ ಈ ಸೀಸನಲ್ಲಿ ಅವರು ನಿರೀಕ್ಷೆನ ಹುಸಿಗೊಳಿಸಿದ್ದಾರೆ. ಅವರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಆ ಎಕ್ಸ್ಪೆಕ್ಟೇಷನ್ಸ್ಗೆ ಇವರು ರೀಚ್ ಆಗಿಲ್ಲ. ಸೊ ಅದೊಂದು ಮೈನಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಬಟ್ ಆದರೆ ಓವರಾಲ್ ಆಗಿ ನೋಡೋದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ತುಂಬ ಚೆನ್ನಾಗಿ ಆಡ್ತಾ ಇದೆ. ಬೌಲಿಂಗ್ ವಿಭಾಗದಲ್ಲಿ ಮಿಚೆಲ್ ಸ್ಟಾರ್ಕ್ ಅಂತ ವಿಶ್ವಶ್ರೇಷ್ಠ ಫಾಸ್ಟ್ ಬೌಲರ್ ಇದ್ದಾರೆ. ಅವ್ರು ಲಾಸ್ಟ್ ಸೀಸನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧನೂ ಆಡಿದರು. ಆ ಟೀಮ್ KKR ಪ್ರಶಸ್ತಿ ಗೆಲ್ಲಲಿಕ್ಕೆ ಇವರು ಕೂಡ ಪ್ರಮುಖ ಕಾರಣ ಆಗಿದ್ದರು. ಸೊ ಇವರು ಮ್ಯಾಚ್ ವಿನ್ನರ್ ಮಿಚೆಲ್ ಸ್ಟಾರ್ಕ್ ಅವರು. ನಾವು ಹಿಂದೆನೂ ನೋಡ್ಬೋದು ಎಷ್ಟೊಂದು ಮ್ಯಾಚ್ಗಳು. ಮೊನ್ನೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧನೂ ಕೂಡ ಸೋಲೋಂಥ ಮ್ಯಾಚ್ನ ಮಿಚೆಲ್ ಸ್ಟಾರ್ಕ್ ಅವರು ಗೆಲ್ಲಿಸಿದ್ರು. ಸೊ ಹಾಗಾಗಿ ಟೀಮ್ ಅಂದರೆ ನಾವಿಲ್ಲಿ ಏನು ಮುಖ್ಯವಾಗಿ ನೋಡ್ಬೇಕಂತಂದರೆ, ಕಂಡೀಷನ್ಸ್ ಯಾರು ಬೇಗ ಅಡ್ಯಾಪ್ಟ್ ಮಾಡ್ಕೊಂಡು ಆಡ್ತಾರೋ ಆ ಟೀಮ್ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸುತ್ತೆ. ಸೊ ಆ ಕೆಲಸನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾವು ಬೇರೆ ಟೀಮ್ಗಳಿಗೆ ಕಂಪೇರ್ ಮಾಡಿದಾಗ. ಈ ಒಂದು ಕಾರಣದಿಂದಲೇ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಯಶಸ್ವಿ ಆಗ್ತಾ ಇದೆ. ಜೊತೆಗೆ ಟೀಮ್ ಎನ್ವೈರ್ನ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಥರ. ಸೊ ಇದು ಒಂದು ರೀಸನ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ಸೀಸನಲ್ಲಿ ಸಕ್ಸಸ್ ಆಗಲಿಕ್ಕೆ. ಮತ್ತು ನಾವು ಬೇರೆ ಟೀಮ್ನ ನೋಡ್ಬೋದು, ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ನು ನಾವು ನೋಡ್ಬೋದು. ಟೀಮೇ ಇಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಹೇಳ್ಬೇಕಂದ್ರೆ. ಅನುಭವಿ ಆಟಗಾರರೇ ಇಲ್ಲ ಅಲ್ಲಿ, ಕೀ ಪ್ಲೇಯರ್ಸ್ ಇಲ್ಲ. ದೀಪಕ್ ಕೂಡ, ರಾಹುಲ್ ತ್ರಿಪಾಠಿ ಅವರೆಲ್ಲ ಅಂಥ ಸ್ಟಾರ್ ಪ್ಲೇಯರ್ಸ್ ಏನಲ್ಲ, ಅಂತ ಹೇಳ್ಕೊಳ್ಳೋಂಥ ಆಟ ಏನು ಆಡಿಲ್ಲ ಅವರು IPL ಟೂರ್ನಮೆಂಟಲ್ಲಿ. ಯಾವಾಗೂ ಆಡಿರ್ಬೋದು ಅಷ್ಟೇ, ಬಟ್ ಅವರು ಕನ್ಸಿಸ್ಟೆನ್ಸಿ ಇಲ್ಲ IPL ಟೂರ್ನಮೆಂಟಲ್ಲಿ. ಅದಕ್ಕೆ ಅವರು ಆ ಟೀಮಿಂದ ಸೀಸನ್ ಟು ಸೀಸನ್ ಅವ್ರು ಚೇಂಜ್ ಆಗ್ತಾನೆ ಇದ್ದಾರೆ ಟೀಮ್ಸ್ಗೆ. ಸೊ ಅದು CSK ಈ ಸಲ ಆಗ್ತಾಯಿಲ್ಲ. ಜೊತೆಗೆ ಇನ್ನೊಂದು ಸನ್ರೈಸರ್ಸ್ ಹೈದರಾಬಾದ್ ಒಳ್ಳೆ ಟೀಮೇ. ಫಸ್ಟ್ ಮ್ಯಾಚ್ ನಾವು ನೋಡಿದ್ವಿ ಎಷ್ಟೊಂದು ಚೆನ್ನಾಗಿ ಆಡ್ತಾಯಿದ್ರು. ಫಸ್ಟ್ ಮ್ಯಾಚಲ್ಲೇ 280+ ಹೊಡೆದಿದ್ರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಸೊ ಆ ಮ್ಯಾಚ್ ನಾವು ನೋಡಿದಾಗ ಏನನ್ನಿಸ್ತು, ರಾಜಸ್ಥಾನ್ ರಾಯಲ್ಸ್ ಸನ್ರೈಸ್ ಹೈದರಾಬಾದು ಈ ಸೀಸನ್ ಪಕ್ಕಾ ಪ್ಲೇ ಆಫ್ಸ್ಗೆ ಹೋಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಆದರೆ ಆಮೇಲೆ ಸತತ ಸೋಲುಗಳು ಅನುಭವಿಸ್ತಾ ಇದೆ ಸನ್ರೈಸ್ ಹೈದರಾಬಾದ್ ತಂಡ. ಅದಕ್ಕೂ ಇನ್ನೂ ಪ್ಲೇ ಆಫ್ಸ್ಗೆ ಅರ್ಹತೆ ಪಡೆಯುತ್ತೆ ಅಂತ ಇನ್ನೂ ಅವ್ರಿಗೆ ಖಾತ್ರಿ ಇಲ್ಲ. ಯಾಕಂತಂದರೆ ಆಲ್ಮೋಸ್ಟ್ ಜಾಸ್ತಿ ಮ್ಯಾಚ್ಗಳು ಸೋತ್ಬಿಟ್ಟಿದ್ದಾರೆ. ಈಗ 3 ಮ್ಯಾಚನ್ನು ಗೆದ್ದಿದ್ದಾರೆ ಅಷ್ಟೇ. ಇನ್ನೂ ಅವ್ರು ಕಡಿಮೆ ಪಂದ್ಯಗಳು ಅಷ್ಟೊಂದು ಇನ್ನು ಇಲ್ಲ ಮಡಿ ಪರಿಸ್ಥಿತಿಯಲ್ಲಿದ್ದಾರೆ ಈಗ ಅವರು. ಮುಂದಿನ ಎಲ್ಲ ಪಂದ್ಯಗಳನ್ನು ಗೆದ್ಕೊಂಡು ಹೋಗಲೇಬೇಕು. ಬಟ್ ನಾವಿಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನಾವು ನೋಡಿದಾಗ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಎರಡೂ ಡಿಪಾರ್ಟ್ಮೆಂಟಲ್ಲೂ ಆಟಗಾರರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. RCB ತಂಡನೂ ಏನು ಕಡಿಮೆ ಏನಲ್ಲ, ಇವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಹೋಮ್ ಗ್ರೌಂಡಲ್ಲಿ ಒಂದು 3 ಮ್ಯಾಚ್ ಸೋತ್ರು ಅನ್ನೋದು ಬಿಟ್ಟರೆ
ಬಟ್ ಈ ಹೊರಗಡೆ ಮ್ಯಾಚ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ, ಕಂಡೀಷನ್ಸ್ ಬೇಗ ಅಡ್ಜಸ್ಟ್ ಆಗಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಈ ಮ್ಯಾಚಲ್ಲೂ ಅಷ್ಟೇ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ RCB ತಂಡ ಗೆಲ್ಲುತ್ತೆ ಅಂತ ನನಗನ್ನಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಈ ಮ್ಯಾಚಸ್ಗಳೆಲ್ಲ ಟಾಸ್ ತುಂಬ ನಿರ್ಣಾಯಕ ರಮೇಶ್ ಅವರೇ. ಹಾಗಾಗಿ ಬೆಂಗಳೂರಲ್ಲಿ ನೋಡಿ ಬಾಲಿಂಗ್ ತೊಗೊಂಡಂಥ ಟೀಮು ವಿನ್ ಆಗುತ್ತೆ ಅನ್ನುವಂಥದ್ದು ನಾವು ಪ್ರೆಡಿಕ್ಟ್ ಮಾಡ್ತೇವೆ. ಲಾಸ್ಟ್ ಮ್ಯಾಚಲ್ಲೂ ಕೂಡ ಹಾಗೆ ಆಯಿತು, ಆಲ್ಮೋಸ್ಟ್ ರಾಜಸ್ಥಾನ ಗೆಲುವಿನ ತನಕ ಬಂದು ಸೋತ್ಬಿಡ್ತು. ಈ ಒಂದು ಡೆಲ್ಲಿ ಪಿಚ್ಚಲ್ಲಿ ಟಾಸ್ ನಿರ್ಣಾಯಕ ಆಗುತ್ತೆ ಅನ್ಸುತ್ತೆ. ಏನು ಸೆಲೆಕ್ಟ್ ಮಾಡ್ಕೋಬೋದು ಮೊದಲೇ ಟಾಸ್ ವಿನ್ ಆಗಿರುವಂಥ ತಂಡ ಅಂತ? ಖಂಡಿತವಾಗ್ಲು ಇಲ್ಲೂ ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಕೂಡ ಒಂದು ಬ್ಯಾಟಿಂಗ್ ಕಂಡೀಷನ್ ಇಲ್ಲೂ. ಇಲ್ಲಿ ಆಬ್ವಿಯಸ್ಲಿ ಬ್ಯಾಟಿಂಗ್ ಯಾರು ಟಾಸ್ ಗೆಲ್ತಾರೋ ಆ ತಂಡದ ನಾಯಕ ಚೇಸಿಂಗ್ ಆಯ್ಕೆ ಮಾಡ್ಕೊತಾರೆ. ಸೊ ಅಲ್ಲಿ ಒಂದು ವೇಳೆ ಅದೊಂದು ಪ್ಲಾನ್ ಆಗಿರುತ್ತೆ. ಫಸ್ಟು 2 ಪ್ಲಾನ್ ಇಟ್ಕೊಂಡ್ಬರ್ತಾರೆ ಇವರು. ಫಸ್ಟ್ ಟಾಸ್ಗೆ ಬರೋಕ್ಕೆ ಮೊದಲೇ 2 ಪ್ಲಾನ್ ಇರುತ್ತೆ ಇವ್ರ ಹತ್ರ. ಟಾಸ್ ಗೆದ್ದರೆ ಚೇಸಿಂಗ್ ಮಾಡಬೇಕು ಅನ್ನೋದು ಪ್ಲಾನ್ ಆಗಿರುತ್ತೆ. ಒಂದು ವೇಳೆ ಟಾಸ್ ಸೋತು ಏನಾದರೂ ನಮಗೇನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಲಿಕ್ಕೆ ಏನಾದರೂ ಅವಕಾಶ ಸಿಕ್ಕರೆ ಅದು ಪ್ಲಾನ್ ಬಿ ಆಗಿರುತ್ತೆ. ಬಟ್ ಕ್ಯಾಪ್ಟನ್ಸು ಟೀಮ್ಸು 2 ಪ್ಲಾನ್ಸ್ಗೆ ರೆಡಿಯಾಗಿ ಇವರು ಪಂದ್ಯದ ದಿನ ಬರಲೇಬೇಕಾಗುತ್ತೆ. ಸೊ ಅದು ಒಂದು ವೇಳೆ ಟಾಸ್ ಸೋತು ಏನೋ ಮೊದಲೇ ಫಸ್ಟ್ ಬ್ಯಾಟ್ ಮಾಡಬೇಕಾದ್ರೆ ಅವರು ಏನು ಆ ಫಸ್ಟ್ ಬ್ಯಾಟಿಂಗಲ್ಲಿ ಏನೇನು ಮಾಡಬೇಕು, ಕಂಡೀಷನ್ಸ್ ಯಾವ ರೀತಿ ನಾವು ಅಡ್ಜಸ್ಟ್ ಆಗಬೇಕು, ಏನು ಗೇಮ್ ಪ್ಲ್ಯಾನ್ ಮಾಡಬೇಕು, ಏನು ಸ್ಟ್ರಾಟಜಿ ಮಾಡ್ಕೊಬೇಕು, ಅದ್ರ ಬಗ್ಗೆ ಎಲ್ಲನೂ ಒಂದು ಒಳ್ಳೆ ಹೋಮ್ವರ್ಕ್ ಮಾಡ್ಕೊಂಡವರು ಅವತ್ತು ಅಂಗಣಕ್ಕೆ ಇಳಿತಾರೆ. ಸೊ ಓವರಾಲ್ ಆಗಿ ನೋಡೋದಾದರೆ ಇದು ಒಂದು ಬಿಗ್ ಮ್ಯಾಚ್ ಅಂತ ಹೇಳ್ಬೋದು, ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಸ್, ಕಾದು ನೋಡುವ ರಮೇಶ್ ಅವರೇ, ಏನಾಗುತ್ತೆ ಮ್ಯಾಚ್ ನಂತರ ಮತ್ತೊಮ್ಮೆ ತಮ್ಮನ್ನು ಭೇಟಿ ಆಗ್ತೇನೆ. ಮ್ಯಾಚ್ ಹೇಗಿತ್ತು, ಆ ಒಂದು ಆಟ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ IPL ಧಮಾಕಾದ ವಿಶೇಷ ಕಾರ್ಯಕ್ರಮ. DC ಮತ್ತು RCB ತಂಡದ ಒಂದು ಅದ್ಭುತ ಆಟಕ್ಕೆ ಈಗಾಗಲೇ ಅಪಾರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಒಂದು ಹೈ ವೋಲ್ಟೇಜ್ ಪಂದ್ಯ ಆಗಿರಲಿದೆ. ಇದು ದಿಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ಒಂದು ಪಂದ್ಯ ಮುಗಿದ ನಂತರವೂ ಕೂಡ ಮತ್ತು ಇನ್ನೂ IPLನ ಹಲವು ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.